ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. BSNLನಲ್ಲಿ ಖಾಲಿ ಇರುವ ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರೇನ್ರಿ? ಜೂನಿಯರ್ ಟೆಲಿಕಾಂ ಆಫೀಸರ್. ಒಟ್ಟು 100 ಹುದ್ದೆಗಳ ಖಾಲಿ ಇರುವಂಥದ್ದು ರೀ. ಅಂದರೆ ಭಾರತದಾದ್ಯಂತ 100 ಹುದ್ದೆಗಳ ಖಾಲಿ ಇರುವಂಥದ್ದು. ಈ 100 ಹುದ್ದೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 26 ಹುದ್ದೆಗಳ ಖಾಲಿ ಇರುವಂಥದ್ದು. ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ 26 ಹುದ್ದೆಗಳ ಮೀಸಲಿರುವಂಥದ್ದು ಸ್ನೇಹಿತರೆ. ಈ ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜೂನ್ 4, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜುಲೈ 3, 2026 ಆಗಿರ್ತದೆ. ಇನ್ನು ಅರ್ಜಿ ಹಾಕಬೇಕಾದ್ರೆ ಅರ್ಜಿಯೊಳಗೆ ಏನಾದರೂ ತಪ್ಪಾಗಿ ತುಂಬಿಗೆಸಿಂದ ಅರ್ಜಿ ಸಬ್ಮಿಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ತಪ್ಪಾದ ಅರ್ಜಿಯೊಂದಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಆ ಅರ್ಜಿ ಕರೆಕ್ಷನ್ ಮಾಡುವುದಕ್ಕಾಗಿಯೂ ಕೂಡ ಕಾಲಾವಕಾಶ ನೀಡಿರ್ತಾರೆ ರೀ. ಆ ಅರ್ಜಿ ಕರೆಕ್ಷನ್ ಮಾಡೋದು ಯಾವಾಗ ಅಂತಂದ್ರೆ ಜುಲೈ 4, 2026ರಿಂದ ಜುಲೈ 11, 2026 ತನಕ ನಿಮ್ಮ ಅರ್ಜಿಯೊಳಗಾಗಿರ್ತಕ್ಕಂಥ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ ರೀ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಸ್ಟ್ 2026ರಂದು ನಡೆಸಲಾಗ್ತದ ಅಂತ ಒಂದು ಟೆಂಟೇಟಿವ್ ತಿಂಗಳ ಅಂದ್ರೆ ಸಂಭವನೀಯ ತಿಂಗಳ ಕೊಟ್ಟಿರುವಂಥದ್ದು. ಓಕೆ ರೀ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಂಜಿನಿಯರಿಂಗ್ ಡಿಗ್ರಿ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಟೆಲಿಕಮ್ಯುನಿಕೇಶನ್ಸ್ ಆಗಿರಬಹುದು, ಇಲೆಕ್ಟ್ರಾನಿಕ್ಸ್ ಆಗಿರಬಹುದು, ರೇಡಿಯೋ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಎಲೆಕ್ಟ್ರಿಕಲ್ ಆಗಿರಬಹುದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬಹುದು, ಇನ್ಸ್ಟ್ರುಮೆಂಟೇಷನ್ ಆಗಿರಬಹುದು. ಇವಿಷ್ಟು ಎಂಜಿನಿಯರಿಂಗ್ ಸ್ಟ್ರೀಮ್ನೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ನೀವು ಎಂಜಿನಿಯರಿಂಗ್ ಡಿಗ್ರಿಯನ್ನು ಪಾಸ್ ಮಾಡಿರ್ಬೇಕು. ಅಂದರೆ BE ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಇವಿಷ್ಟು ಸ್ಟ್ರೀಮ್ನೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ನೀವು BE ಪಾಸ್ ಮಾಡಿರ್ಬೇಕು. ಇನ್ ಕೇಸ್ BE ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ. ಇನ್ ಕೇಸ್ ನೀವು BE ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು. ಇವೆರಡು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ MSc ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ನೀವು BEನೂ ಪಾಸ್ ಮಾಡಿರಲಿಲ್ಲ, MScನೂ ಕೂಡ ಪಾಸ್ ಮಾಡಿರಲಿಲ್ಲ, ಬಟ್ ನೀವು MTech ಪಾಸ್ ಮಾಡಿದ್ದೀರಿ ಅಂತ ತಿಳ್ಕೊಳ್ರಿ. MTech ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. MTech ಏನದಲ್ರಿ, ಈ ಸ್ಟ್ರೀಮಿನೊಳಗಡೆ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ MTech ಪಾಸ್ ಮಾಡಿರಿ. MTech ಪಾಸ್ ಮಾಡಿದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಬೇಸಿಕ್ ಪೇಮೆಂಟ್ 16,400 ರೂಪಾಯಿ ಇರುವಂಥದ್ರಿ. ಪ್ರತಿ ತಿಂಗಳಿಗೆ 16,400 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದ್ರಿ. ಇದ್ರ ಮೇಲೆ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಆ ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ 50,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದ್ರಿ. ಅಂದ್ರೆ 50ರಿಂದ 60,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ಓಕೆ ರೀ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ ಮೇಲೆ ಭಾರತದಾದ್ಯಂತ ಯಾವುದೇ ಸ್ಥಳದಲ್ಲಿರುವಂಥ BSNL ಆಫೀಸಿಗೆ ನಿಮಗೆ ಪೋಸ್ಟಿಂಗ್ ಕೊಡ್ಬೋದು ಸ್ನೇಹಿತರೆ. ಭಾರತದಾದ್ಯಂತ ಎಲ್ಲಿಯಾದರೂ ಪೋಸ್ಟಿಂಗ್ ಕೊಡಲಿ, ನಾನು ಕೆಲಸ ಮಾಡಕ್ಕೆ ರೆಡಿ ಅದೀನಿ ಅಂತ ಅನ್ನೋರು ಮಾತ್ರ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ನೆಕ್ಸ್ಟ್, ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಅಪ್ ಟು 33 ವರ್ಷ ತನಕ ಅರ್ಜಿ ಸಲ್ಲಿಸಬಹುದು. ಅಂದ್ರೆ 3 ವರ್ಷ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಿರುವಂಥದ್ದು. SC ಅಥವಾ ST ಕ್ಯಾಟಗರಿಯ ಅಭ್ಯರ್ಥಿಗಳು 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ. ಅದರಲ್ಲಿಯೂ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಅಂಗವಿಕಲ OBC ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 43 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಅಥವಾ ST ಕ್ಯಾಟಗರಿಯ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, BSNL ಎಂಪ್ಲಾಯಿ ಇದ್ರಿ ಅಂತ ತಿಳ್ಕೊಳ್ಳಿ. OBC ಕ್ಯಾಟಗರಿ ಅಭ್ಯರ್ಥಿಗಳು ಅಪ್ ಟು 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳು 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ BSNL ಎಂಪ್ಲಾಯಿ ಅಂಗವಿಕಲ ಅಭ್ಯರ್ಥಿ ಇದ್ರು ಅಂತ ತಿಳ್ಕೊಳ್ರಿ. ಆ ಅಂಗವಿಕಲ ಅಭ್ಯರ್ಥಿ OBC ಕ್ಯಾಟಗರಿ ಅಭ್ಯರ್ಥಿ 48 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳು 50 ವರ್ಷ ವಯಸ್ಸಿನ ತನಕ
ಅರ್ಜಿ ಸಲ್ಲಿಸಬಹುದ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ್ರಿ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ಗಳು ಇರ್ತಾವೆ, MCQ ಕ್ವಶನ್ಸ್ಗಳು ಇರ್ತಾವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ ಟಿಕ್ ಮಾಡುವಂಥ ಆನ್ಸರ್ ಟಿಕ್ ಮಾಡುವಂಥ ಪ್ರಶ್ನೆಗಳಿರ್ತವೆ. ಯಾವುದೇ ರೀತಿಯ ಡಿಸ್ಕ್ರಿಪ್ಷನ್ ಟೈಪ್ ಬರೆಯುವಂಥದ್ದು ಇರಂಗಿಲ್ಲ. ಓಕೆ ರೀ. 480 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು ರೀ. 120 ಕ್ವಶನ್ಸ್ಗಳಿರ್ತಾವೆ. ಪ್ರತಿ ಪ್ರಶ್ನೆಗೆ 4 ಅಂಕಗಳು ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 120 ಪ್ರಶ್ನೆಗಳಿಗೆ 4 ಅಂಕ ಅಂತಂತಂದ್ರೆ 480 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ಓಕೆ ರೀ. ಇನ್ನು ಯಾವ ವಿಷಯದ ಮೇಲೆ ಈ ಎಕ್ಸಾಮಿನೇಷನ್ ಇರುವಂಥದ್ದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಂಜಿನಿಯರಿಂಗ್ ಸ್ಟ್ರೀಮ್ ಸೆಕ್ಷನ್ 1, ಸೆಕ್ಷನ್ 2, ಆಮೇಲೆ ಜನರಲ್ ಎಬಿಲಿಟಿ ಟೆಸ್ಟ್ ಸೆಕ್ಷನ್ 3 ಅಂತ 200 ಮಾರ್ಕ್ಸ್ 80 ಮಾರ್ಕ್ಸ್ ಈ ರೀತಿ ಬೈಫರ್ಕೇಶನ್ ಮಾಡಿರ್ತಾರೆ ಸ್ನೇಹಿತರೆ. ಓಕೆ ರೀ. 3 ತಾಸು ಸಮಯಾವಕಾಶ ಇರ್ತದೆ. ಈ 3 ತಾಸೊಳಗೆ ಈ ಎಕ್ಸಾಮ್ ಬಿಡಿಸ್ಬೇಕು. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂಥದ್ದು. ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತಂದ್ರೆ ನೋಡ್ರಿ, ಈಗ ಯಾವುದೇ ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ. ಪ್ರತಿ ಸರಿ ಉತ್ತರಕ್ಕೆ 4 ಅಂಕ ಅಂತ ನಿಗದಿಪಡಿಸಿರ್ತಾರೆ. ಆ 4 ಅಂಕ ನಿಮಗೆ ನೀಡ್ತಾರೆ. ಇನ್ ಕೇಸ್ ಸರಿಯಾದ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 10 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ 10 ಅಂಕಗಳು ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ, OBC ಆಮೇಲೆ EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ 2,000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ರೀ. ಇದು ಸೆಲೆಬಸ್ ಸ್ನೇಹಿತರೆ. ಸೆಲೆಬಸ್ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಕೀಮ್ ಅದಾವ್ರಿ. 3 ಸಬ್ಜೆಕ್ಟ್ ಅದಾವಲ್ರಿ. ಎಂಜಿನಿಯರಿಂಗ್ ಸ್ಟ್ರೀಮ್ ಸೆಕ್ಷನ್ 1, ಎಂಜಿನಿಯರಿಂಗ್ ಸ್ಟ್ರೀಮ್ ಸೆಕ್ಷನ್ 2, ಜನರಲ್ ಎಬಿಲಿಟಿ ಟೆಸ್ಟ್ ಸೆಕ್ಷನ್ 3. ಇಲ್ಲಿ ಸೆಲೆಬಸ್ ಕೊಟ್ಟರು. ಕಂಪ್ಲೀಟ್ ಸೆಲೆಬಸ್ ಅದ. ಸೆಕ್ಷನ್ 1ರಲ್ಲಿ ಯಾವ್ಯಾವ ಅಧ್ಯಾಯಗಳು ಕವರ್ ಮಾಡ್ಲಾಗ್ತದೆ ಅಂತ ಇಲ್ಲಿ ಕೊಟ್ಟಾರ ನೋಡ್ರಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಎಲ್ಲ ಕೊಟ್ಟಾರ ಸ್ನೇಹಿತರೆ. ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಸಿಲೆಬಸ್ ಕೊಟ್ಟಾರ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು, ಅದು ಬೆಂಗಳೂರು ಸ್ನೇಹಿತರೆ. ಬೆಂಗಳೂರಿನಲ್ಲಿ ಎಕ್ಸಾಮ್ ನಡೀತಾವ. ಬೆಂಗಳೂರಿಗೆ ಹೋಗಿಯೇ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು. ಇದಿಷ್ಟು BSNL ನಲ್ಲಿ ಖಾಲಿ ಇರುವ ಜೂನಿಯರ್ ಟೆಲಿಕಾಂ ಆಫೀಸರ್ ಅಂದರೆ JTO ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.